ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಟಾರ್ಗೆಟ್ 80 ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. ಮತ್ತೊಂದು ಹೊಸದಾಗಿರ್ತಕ್ಕಂಥ ಅಧ್ಯಾಯ ಅದು ಯಾವುದು ಅಂದರೆ 4ನೇ ಅಧ್ಯಾಯ ವರ್ಗ ಸಮೀಕರಣಗಳು. ಇಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 2022ಗೆ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ಗಮನಿಸಿರೆಲ್ಲರೂ. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆದಾಗ, ಒಂದು ವರ್ಗ ಸಮೀಕರಣದ ಶೋಧಕ ಅಂದ ತಕ್ಷಣ ನಿಮ್ಗೆ ಏನು ನೆನಪು ಬರಬೇಕು? b² - 4ac ನೆನಪು ಬರಬೇಕು. ಇದ್ರ ಬೆಲೆ ಏನದ? 0 ಅದ. ಆವಾಗ ಮೂಲಗಳ ಸ್ವಭಾವ ಏನಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಭಿನ್ನ, ವಾಸ್ತವ ಮತ್ತು ಅಭಾಗಲಬ್ಧ. ವಾಸ್ತವ ಮತ್ತು ಸಮ, ಭಿನ್ನ, ವಾಸ್ತವ, ಅಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ, ವಾಸ್ತವ ಮೂಲವಾಗಿರುವುದಿಲ್ಲ. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತಕ್ಕಂಥದ್ದು ನಿಮ್ಮ ತೀರ್ಮಾನ. ವಾಸ್ತವ ಮತ್ತು ಸಮ. ಇಲ್ಲಿ ನೋಡ್ರಿ, ಹಾಗೆ ಸಂದರ್ಭ ಬಂದಿದೆ, ನೆನಪು ಮಾಡಿಬಿಡ್ತೀನಿ. ಇದನ್ನು ಡೆಲ್ಟಾ ಅಂತಲೂ ಸೂಚಿಸ್ತಾರೆ. ಡೆಲ್ಟಾ = 0 ಅಂತಲೂ ಹೇಳ್ತೀವಿ, ಅಥವಾ b² - 4ac ಅಥವಾ ಡೆಲ್ಟಾ. ಇದು 0 ಇದ್ರೆ ವಾಸ್ತವ ಮತ್ತು ಸಮ ಅಂತ ನೆನಪಿಡಬೇಕು. ಆಮೇಲೆ ಧನ ಬೆಲೆ ಇದ್ರೆ ಡೆಲ್ಟಾ > 0 ಇದ್ರೆ, ಅಥವಾ ಏನು ಧನ ಬೆಲೆ ಇದ್ರೆ ವಾಸ್ತವ ಮತ್ತು ಭಿನ್ನ ಅಂತ ಹೇಳಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಬರ್ತದೆ, ಏನದು? ಡೆಲ್ಟಾ <0. <0 ಅಂದರೆ ಇದರ ಅರ್ಥ ಏನು? ನೆಗೆಟಿವ್ ಇರ್ತದೆ. > 0 ಅಂದ್ರೆ ಏನು? ಪಾಸಿಟಿವ್ ಇರ್ತದೆ ಬೆಲೆ. ಇವಾಗ ವಾಸ್ತವವಿಲ್ಲ ಅಂತ ಹೇಳಬೇಕು. ವಾಸ್ತವವಿಲ್ಲ ಅಥವಾ ಊಹಾ ಮೂಲಗಳಂತ ಹೇಳ್ತೀವಿ. ವಾಸ್ತವವಲ್ಲ ಅಂತ ಹೇಳಿದ್ರು ಕೂಡ ಸಾಕು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದೆ? ಬಿ ಆಗ್ತದೆ. ಬಿ ವಾಸ್ತವ ಮತ್ತು ಸಮ ಅಂತಕ್ಕಂಥದ್ದನ್ನು ನೋಡ್ತೀವಿ. ವಾಸ್ತವ ಮತ್ತು ಸಮ, ಯಾಕಂದರೆ ಶೋಧಕದ ಬೆಲೆ 0 ಆಗಿದೆ. ಶೋಧಕದ ಬೆಲೆ 0 ಆಗಿದ್ದಾಗ ಮೂಲಗಳ ಸ್ವಭಾವ ಏನಾಗಿರ್ತದೆ ಅಂದರೆ ವಾಸ್ತವ ಮತ್ತು ಸಮನಾಗಿರ್ತದೆ. ಸರಿ, ಮುಂದಿನ ಒಂದು ಪ್ರಶ್ನೆ ಇದೇ ಶೋಧಕವನ್ನು ಆಧರಿಸಿರ್ತಕ್ಕಂಥದ್ದು ಐತೆ ನೋಡ್ರಿ. ನಿಮಗೊಂದು ವರ್ಗ ಸಮೀಕರಣ ಕೊಟ್ಟಿದ್ದಾರೆ. ಇಲ್ಲಿ ಶೋಧಕವನ್ನು ಕಂಡುಹಿಡಿದು ನಂತರ ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಹೇಳಿದ್ದಾರೆ. ABC ಬೆಲೆಗಳನ್ನು ಬರ್ಕೊಳ್ಳೋಣ ಮೊದಲು. ಎ ಅಂದರೆ ಎಷ್ಟು? x² ನ ಸಹಗುಣಕ 1 ಬರೀರಿ. ಬಿ ಅಂದ್ರೆ x ನ ಸಹಗುಣಕ 3 ಬರೀರಿ. ಸಿ ಅಂದರೆ ಎಷ್ಟು? ಸ್ಥಿರಾಂಕ 2 ಬರೀರಿ. ಶೋಧಕವನ್ನು ಕಂಡುಹಿಡಿದು ಅಂತ ಕೇಳಿದ್ದಾರೆ. ಅಂದ್ರೆ ಶೋಧಕ ಕಂಡುಹಿಡಿಯೋಣ. ಶೋಧಕ, ವರ್ಗ ಸಮೀಕರಣದ ಶೋಧಕ, ಡೆಲ್ಟಾ = b² - 4ac. ಇದು ಶೋಧಕಕ್ಕೆ ಇರ್ತಕ್ಕಂಥ ಸೂತ್ರ. ಬೆಲೆಯನ್ನು ಆದೇಶಿಸ್ರಿ. ಬಿದ ಬೆಲೆ ಎಷ್ಟಿದೆ? 3 ಇದೆ. 3ರ ವರ್ಗ -4. ಎ ಅಂದರೆ ಎಷ್ಟು? 1. ಸಿ ಅಂದರೆ ಎಷ್ಟು? 2. 3ರ ವರ್ಗ 9 ಬರೀರಿ. ಆಮೇಲೆ 4 2 ಎಷ್ಟು? 8. 9 8 ಹೋದರೆ ಎಷ್ಟು? 1. ನೋಡ್ರಿ, 1 ಅಂತಕ್ಕಂಥದ್ದು 0ಕ್ಕಿಂತ ಹೆಚ್ಚಿನ ಬೆಲೆ. ಇದು ಧನ ಬೆಲೆ ಇದೆ, > 0 ಇದೆ. ಅಂದರೆ ಶೋಧಕ ಡೆಲ್ಟಾದ ಬೆಲೆ ಏನಾಯಿತು? > 0 ಆಯಿತು. ಅಥವಾ ಧನ ಸಂಖ್ಯೆ ಆಯ್ತು. ಆದ್ದರಿಂದ ಮೂಲಗಳ ಸ್ವಭಾವ ಏನಾಗ್ತದ? ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಅಥವಾ ಭಿನ್ನ ಅಂತ ಹೇಳಿದರೆ ಸಾಕು. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ, ತೀರ್ಮಾನ. ಬರೆದ್ರ ಎಲ್ಲರೂ? ವಾಸ್ತವ ಮತ್ತು ಭಿನ್ನ. ಮುಂದಿನ ಪ್ರಶ್ನೆ ನೋಡ್ರಿ, ಅನ್ವಯಿಕ ಪ್ರಶ್ನೆ. ಇಲ್ಲೇ ನಿಮ್ಗೆ ಈ ಚಾಪ್ಟರ್ ಮೇಲೆ ಸ್ವಲ್ಪ ಕಷ್ಟ ಆಗೋದು. ಏನೂ ಕಷ್ಟ ಇಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಬೇಕಾಗ್ತದೆ. ಹೆಚ್ಚು ಸಮಸ್ಯೆಗಳನ್ನ ಬಿಡಿಸ್ಬೇಕಾಗ್ತದೆ. ಇಲ್ಲಿ ಬಂದಿರೋ ಪ್ರಶ್ನೆ ನೋಡಿ. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಎಷ್ಟು ದೂರವನ್ನು ಕ್ರಮಿಸ್ತಾ ಇದೆ? 360 ಕಿಲೋಮೀಟರ್ ದೂರ. ಇಲ್ಲಿ ಯಾವುದೋ ಒಂದು ಬಿಂದು ಎ ಅಂತ ಅಂದ್ಕೊಳ್ಳೋಣ, ಬಿ ಅಂತ ಅಂದ್ಕೊಳ್ಳೋಣ. ಎದಿಂದ ಬಿಗೆ ಇರ್ತಕ್ಕಂಥ ದೂರ ಎಷ್ಟು? 360 ಕಿಲೋಮೀಟರ್ ದೂರವನ್ನು ಒಂದು ಟ್ರೈನ್ ಇದ್ದು ಕ್ರಮಿಸ್ತಾ ಇದೆ. ಒಂದು ರೈಲು, ನಿಮ್ಮದು ಒಂದು ರೈಲು ಐತಲ್ಲ, ಇದು ರೈಲು ಇಲ್ಲಿಂದ ಎದಿಂದ ಬಿದವರೆಗೆ ಇರ್ತಕ್ಕಂಥ ದೂರ ಎಷ್ಟು? 360 ಕಿಲೋಮೀಟರ್ ಇದೆ. ನಾನು ಏನೇನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ಏನೇನು ಬರಿತೀನಿ ಅಂದ್ರೆ ನೀವು ಕೂಡ ನನ್ನ ಜೊತೆನೇ ಬರಿತಾ ಹೋಗ್ಬೇಕು. ಇದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಡಲ್ಲ, ನನ್ನ ಜೊತೆನೇ ಬರಿತಾ ಹೋಗ್ಬೇಕು. ರಫ್ಲಿ ಒಂದು ಲೈನ್ ಹಾಕ್ರಿ, AB, ಅದರ ದೂರ 360 ಕಿಲೋಮೀಟರ್ ಅಂತ ತೋರಿಸ್ರಿ. ಆಮೇಲೆ ಅದರ ಜವ 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿರ್ತಿತ್ತು ಅಂದ್ರೆ ಅಷ್ಟೇ ದೂರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ನಮಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು, ದತ್ತಾಂಶಗಳನ್ನು ನಮೂದಿಸಬೇಕು, ಹೊಸ ಸಂಬಂಧಗಳನ್ನು ಕೂಡ ಇಲ್ಲಿ ನಾವು ರೆಡಿ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ವರ್ಗ ಸಮೀಕರಣದ ರಚನೆ ಆಗಬೇಕು. ಇಲ್ಲಿ ತಾರ್ಕಿಕವಾಗಿರ್ತಕ್ಕಂಥ ವಿಚಾರಗಳಿದೆ ನೋಡ್ರಿ. ನಮಗೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅವರು. ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಹೇಳಿದ್ದಾರೆ. ರೈಲಿನ ಜವ = ಏನಾಗಿರಲ್ಲ ಅಂದರೆ x km/h. KMPH ಬರೀರಿ, ಇಲ್ಲ
ಪಿ ಬರೀಲಿಲ್ಲ ಅಂದರೆ ಸ್ಲ್ಯಾಶ್ ಹಾಕ್ರಿ ಮತ್ತು ಎಚ್ ಬರೀರಿ. ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ರೈಲಿನ ಜವ ಕಂಡುಹಿಡಿಯರಂದ್ರೆ ರೈಲಿನ ಜವ ಕೊಟ್ಟು ಏನಂತ ತಗೊಳ್ಳೋಣ ನಾವು, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ಳೋಣ. ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ. ಈಗ ಅದು ಎ ಬಿ ತಲುಪಲು ಏನಿಂದ ಬಿ, ಏನಿಂದ ಬಿ ಅಂದರೆ ಇದರ ಅರ್ಥ 360 ಕಿಲೋಮೀಟರ್. ಏನಿಂದ ಬಿ ತಲುಪಲು ಸಮಯ ಅರ್ಥ ಮಾಡ್ಕೋಬೇಕು, ಹಂಗೆ ಬರಿಬೇಕು. ನಿಮಗೆ ವೇಗ, ಕಾಲ ಮತ್ತು ದೂರ ಅಥವಾ ಜವ ಕಾಲ ದೂರದ ಸಂಬಂಧ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಪೂರ್ವಭಾವಿಯಾಗಿದೆ, ನೀನು ಬರಿಬೇಡ್ರಿ, ಹಂಗೆ ನೋಡ್ಕೊಡ್ರಿ. ಜವ ಇಕ್ಕೊಟ್ಟು ನೀವು ನೆನಪಿಡಬೇಕಾದದ್ದೇನು? ಚಲಿಸಿದ ದೂರ ಬಾಗ್ಲೆ ತೆಗೆದುಕೊಂಡ ಕಾಲ. ಮೂಲ ರೂಪದಾಗ ಹಿಂಗೈತೆ ಸೂತ್ರ, ನಿಮ್ಮ ಭೌತಶಾಸ್ತ್ರದಾಗ ಬರ್ತದೆ, ಸೈನ್ಸ್ನಾಗ. ಈ ಕಾಲಕ್ಕೆ ಬಿಡಿಸ್ಕೊಂಡ್ಬಿಟ್ರಿ ಅಂದ್ರೆ ಕಾಲ ಇಕ್ಕೊಟ್ಟು ಏನಾಕೈತಿ ಇಲ್ಲಿ? ದೂರ ಬಾಗ್ಲೆ ಏನು ಜವ. ಇದು ಮನಸ್ಸಿನಲ್ಲಿ ಗಟ್ಟಿಯಾಗಿರ್ಬೇಕು. ಕಾಲ ಇಕ್ಕೊಟ್ಟು ದೂರ ಬಾಗ್ಲೆ ಜವ ಅನ್ನೋದು ನಿಮ್ಮ ತಲೆಯಲ್ಲಿ ಸರಿಯಾಗಿರ್ಬೇಕು. ಈಗ ನೋಡ್ರಿ, ಏನಿಂದ ಬಿಗೆ ಎಷ್ಟು ದೂರ ಐತಿ? ಏದಿಂದ ಬಿಗೆ 360 ಕಿಲೋಮೀಟರ್ ಐತೆ. ಅಂದ್ರೆ ದೂರವನ್ನು ನಾ ಸಮಯ ಬರಿತಾ ಇದ್ದೀನಿ. ಅಂದ್ರೆ ಸಮಯ ಅಂದ್ರೆ ಇದರ ಅರ್ಥ ಏನು? ಕಾಲವನ್ನು ಬರಿತಾ ಇದ್ದೀನಿ. ಕಾಲಕ್ಕೆ ಸೂತ್ರ ನೆನಪಿಸ್ಕೊಳ್ತಾ ಇದ್ದೀನಿ. ದೂರ ಬಾಗ್ಲೆ ಜವ ಐತಿ. ಎಷ್ಟು ದೂರ ಐತೆ ಅದು? 360 ಕಿಲೋಮೀಟರ್. ಅಂದ್ರೆ ಅಂಶದಾಗ 360 ಬರಿಬೇಕು. ಯಾವ ಜವದೊಂದಿಗೆ ಹೊಂಟೈತಿ ನೋಡ್ರಿ? ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ. ಇದನ್ನ ಸಮಯ ಐತ್ಲ, ಇದನ್ನ T1 ಅಂತ ಬರಿತೀನಿ ನಾನು. T1 = 360 ಬಾಗ್ಲೆ ಎಕ್ಸ್ ಬರಿತೀನಿ. ಇದನ್ನ ಒಂದು ಸಂಕೇತ ತಗೊಂಡು ಅಲ್ಲಿ ನಮಗೆ ಸಮೀಕರಣಗಳನ್ನ ಸರಿದೂಗಿಸ್ಕೊಳಕ್ಕೆ ಅನುಕೂಲ ಆಗ್ತದೆ ಸ್ವಲ್ಪ. T1 = 360 ದೂರ, ಜವ ಎಷ್ಟೈತಪ್ಪ ಅಂದರೆ ಎಕ್ಸ್ ಐತಿ. ಇದು ಮಾನವನ್ನು ಕೂಡ ಬರಿಬೇಕು. ಇದು ಎದ್ರೊಳಗೆ ಬರ್ತದೆ? ಗಂಟೆಯಲ್ಲಿ ಬರ್ತದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸರಿ, ನೋಡ್ರಿ, T1 = ಎಷ್ಟಾಯ್ತು? 360 / x ಗಂಟೆ ಆಯಿತು. ಇಲ್ಲೊಂದು ಸ್ವಲ್ಪ ದತ್ತಾಂಶವನ್ನು ಸರಿಯಾಗಿ ಗಮನಿಸ್ರಿ. ಏಕರೂಪದ ಜವದೊಂದಿಗೆ ಕ್ರಮಿಸ್ತಾ ಐತಿ. ಅದ ಜವ 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾದ್ರೆ, ಈಗ ಜವ = 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗೋದು. ಇದು ಏಕರೂಪ ಜವ ಎಷ್ಟಂತ ಪರಿಗಣಿಸಿದ್ದೀವಿ? ರೈಲಿನ ಜವ ಎಷ್ಟಂತ ತಗೊಂಡಿದ್ದೀವಿ? ಅದ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ತಗೊಂಡಿದ್ದೀವಿ. ಈ ಇದಕ್ಕೆ ಹೆಚ್ಚು ಮಾಡಿರಿ. ಎಷ್ಟು? ಎಕ್ಸ್ಕನ 5 ಕೂಡಿಸ್ರಿ. x + 5 ಕಿಲೋಮೀಟರ್ ಪರ್ kmph, ಕಿಲೋಮೀಟರ್ ಪರ್ ಅವರ್ kmph. ಆದರೆ ಇಷ್ಟಾಯಿತು ಅಂದ್ರೆ, ಇಷ್ಟು ಬದಲಾವಣೆ ಆಯಿತು ಅಂದ್ರೆ ಆವಾಗ, ಆದರೆ ರೈಲು ಎಲ್ಲಿಂದ ಎಲ್ಲಿಗೆ? ಏನಿಂದ ಬಿಗೆ ತಲುಪಲು ಸಮಯ. ಒಂದು ವೇಳೆ ಸ್ಪೀಡ್ 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗ್ತಿತ್ತು ಅಂದ್ರೆ ಆವಾಗ ಅವ ಹೋಗಿ ಹತ್ತಾಕ ಟೈಮ್ ಎಷ್ಟು ಹತ್ತಿತ್ತು ಅಂದ್ರೆ T1 = ದೂರ ಏನು ಬದಲಾಗಲಿಲ್ಲ. ಏದಿಂದ ಬಿನ ಹೊಂಟನವ, ಏದಿಂದ ಬಿನ 360 ಕಿಲೋಮೀಟರ್ ದೂರ ಹೋಗ್ಬೇಕಾಗೈತಿ. ಸ್ಪೀಡ್ ಹೆಚ್ಚು ಮಾಡ್ಕೊಂಡಿದ್ದಾನ ಅಂದರೆ ಜವ ಹೆಚ್ಚಾಗೈತಿ. ಅದಕ್ಕೆ ಛೇದದೊಳಗೆ ಜವದ ಬೆಲೆ ಎಷ್ಟು ಬರಬೇಕು? ಎಕ್ಸ್ ಬರಂಗಿಲ್ಲ, ಅದ್ರ ಬದಲಿ ಎಷ್ಟು ಬರ್ತೈತಿ? x + 5 ಬರ್ತದೆ. x + 5 ಬರ್ತದೆ. ಇದನ್ನು ಗಂಟೆ ಒಳಗೆ ಬರಿಬೇಕು. ಗಂಟೆ ಇಲ್ಲೂ ಕೂಡ ಇದನ್ನು ಗಂಟೆ ಒಳಗೆ ಬರ್ದರಿ. ಸರಿ, ಇಲ್ಲಿ ನಿಮ್ಗೆ ಸ್ಪೀಡ್ ಹೆಚ್ಚಾತ, 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾತ ಅಂದ್ರೆ ಅವ ಈ ಮೊದಲನೇ ಸಂದರ್ಭದೊಳಗೆ ಬೇಗ ಹೋಗಿಬಿಡ್ತಾನೋ, ಎರಡನೇ ಸಂದರ್ಭದೊಳಗೆ ಬೇಗ ಹೋಗಿಬಿಡ್ತಾನೋ? ಎರಡನೇ ಸಂದರ್ಭದೊಳಗೆ ಬೇಗ ಹೋಗಿಬಿಡ್ತಾನೆ. ಎಷ್ಟು ಬೇಗ ಮುಟ್ತಾನೋ ಅದನ್ನು ಹೇಳಿದಾರೆ ಅವರು. ನೋಡ್ರಿ, ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಿತ್ತು. ಅಂದ್ರೆ ಇಲ್ಲಿ ಒಂದು ವೇಳೆ 4 ತಾಸು ಹತ್ತಿತ್ತಂದ್ರೆ ಈ ಸ್ಪೀಡ್ಲೆ ಹೋದ್ರೆ 5 ಕಿಲೋಮೀಟರ್ ಹೆಚ್ಚು ಮಾಡ್ಕೊಂಡು ಹೋದ್ರೆ ಇಲ್ಲಿ ಎಷ್ಟು ಟೈಮ್ ಹತ್ತತಿ? 3 ತಾಸು. ಒಂದು ವೇಳೆ ಇಲ್ಲಿ 10 ತಾಸು ಹತ್ತಿತ್ತಂದ್ರೆ ಇಲ್ಲಿ ಎಷ್ಟು? 9 ತಾಸು. ಅಂದರೆ ಇದರ ಅರ್ಥ ದತ್ತಾಂಶದಂತೆ ಇಲ್ಲಿ ನೋಡ್ರಿ, ಒಂದು ಮಿಸ್ಟೇಕ್ ಇಲ್ಲಿ ಏನು ಮಾಡಿದ್ದೀನಿ ಅಂದ್ರೆ ಇದನ್ನು T2 ಮಾಡ್ಕೋಬೇಕು. ಹಿಂದೆ T1 ಕೊಟ್ಟಿದ್ದಲ್ಲ ಸಂಕೇತ, ಇಲ್ಲಿ T2 ಮಾಡ್ಕೋರಿ. T1 - T2 ವ್ಯತ್ಯಾಸ, T1 - T2 ವ್ಯತ್ಯಾಸ ಎಷ್ಟೈತಿ? 1 ಗಂಟೆ. ಇದು ದತ್ತಾಂಶದಲ್ಲಿದೆ. ಇದನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ಬರಬೇಕು ನಿಮಗೆ. T2 - T1 ಮಾಡ್ರಂದ್ರೂ ಲೆಕ್ಕ ತಪ್ಪ. T1 - T2ನ ಯಾಕೆ ತೊಗೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು. ಯಾವಾಗಲೂ ಲಕ್ಷ್ಯ ಕೊಟ್ಟರೆ ಹಿಂಗೆ ಅನುಪಾತಗಳು ಬಂದಾಗ, ಹಿಂಗೆ ರೇಷೋ ಬಂದಾಗ ಅಂಶದಾಗ ಅಟ್ಟ ಇದ್ದ ಛೇದದಾಗಿಂದ ಬೆಲೆ ಹೆಚ್ಚಾತಂದ್ರೆ ಅದ್ರ ಮೌಲ್ಯ ಕಡಿಮೆ ಆಕೈತಿ.
ಛೇದದಾಗಿನ ಬೆಲೆ ಹೆಚ್ಚಾದ್ರೆ ಏನಾಕೈತೆ ಅದ್ರದ್ದು ಮೌಲ್ಯ ಕಮ್ಮಿ ಆಕೈತೆ. ಅಂದರೆ ಇದು ಕಮ್ಮಿ, ಇದೇನು ಹೇಳ್ರಿ ಹೆಚ್ಚು. ಹೆಚ್ಚಿಂದ್ರಾಗ ಕಡಿಮೆ ಕಳಿಬೇಕು, ಕಡಿಮೆ ಇದ್ರಾಗ ಹೆಚ್ಚು ಕಳಿಬಾರ್ದು. ಹಂಗೆ ಉಲ್ಟಾ ಮಾಡಿದ್ರೆ ಮೈನಸ್ನ ಬರಕತ್ತವೆ ವ್ಯಾಲ್ಯೂ. ಸರಿ, T1 - T2 = 1 ಗಂಟೆ. T1 ಬೆಲೆ ಏನು ಬರೆಯೋಣ? T1 ಬೆಲೆ ಎಷ್ಟಿದೆ? 360 ಡಿವೈಡೆಡ್ ಬೈ ಎಕ್ಸ್ ಮೈನಸ್ T2 ಬೆಲೆ ಎಷ್ಟೈತೆ ನೋಡ್ರಿ? 360 ಡಿವೈಡೆಡ್ ಬೈ ಎಷ್ಟು? ಎಕ್ಸ್ ಪ್ಲಸ್ 5 = 1 ಬರೀ. ಇಲ್ಲಿಗೆ ಸಮೀಕರಣವನ್ನು ಹೊಂದಿಸ್ಕೊಳ್ಳೋದಾಯಿತು. ಆದರೆ ಇನ್ನು ಆದರ್ಶ ರೂಪಕ್ಕೆ ಬಂದಿಲ್ಲ ಇದು. ಇದನ್ನು ಆದರ್ಶ ರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡಿ. ಈಗ ಎಕ್ಸ್ ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ 5, ಎಕ್ಸ್ ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ 5, ಆಮೇಲೆ ಓರೆ ಗುಣಾಕಾರ ಮಾಡಿರಿ. 360 ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ 5 ಮೈನಸ್ 360 ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ 5 ಮೈನಸ್ 360x 360x = ಎಷ್ಟು? 1. ಇದು ಈ ಕಡೆ ಗುಣಾಕಾರ ಆಯಿತು, ಇದು ಇಲ್ಲಿ ಗುಣಾಕಾರ ಆಯಿತು. ಇನ್ನು 360x ಪ್ಲಸ್ 365 ಗುಣಿಸ್ರಿ. 5 0 0 5 6 30 3 ಕೈಲ 5 3 15 1 3 ಎಷ್ಟಾಕತಿ? 18 ಆಕೈತಿ. 1800 ಮೈನಸ್ 360x ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಎಕ್ಸ್ 5x 5 ಇಂಟು ಎಕ್ಸ್ 5x = ಎಷ್ಟಪ್ಪ ಅಂತಂದ್ರೆ 1 ಆಯಿತು. ಈಗ 360x ಅನ್ನು ಮತ್ತು ಮೈನಸ್ 360x ಅನ್ನು ಎರಡೂ ಕ್ಯಾನ್ಸಲ್ ಮಾಡೋಣ. 1800 ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 5x = ಎಷ್ಟಪ್ಪ ಅಂತಂದ್ರೆ 1. 1 ಬರೀ. ಈಗ ಓರೆ ಗುಣಾಕಾರ ಮಾಡಿರಿ. 1800 = 1 ಇಂಟು ಬ್ರೆಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x x² + 5x 1800 = x² + 5x ಆಯ್ತಿದು. ಈ 1800 ಆ ಕಡೆ ತಗೋರಿ. ಅಂದರೆ x² + 5x ಐತಲ್ಲ, ಇದನ್ನು ಪೂರ್ಣ ಬರೀನು. 1800 ಆ ಕಡೆ ತೊಗೊಂಡ್ರೆ ಮೈನಸ್ 1800 ಆಕೈತಿ. = ಎಷ್ಟಾಯ್ತು? 0 ಆಯಿತು. ಈಗ 1800ಕ್ಕೆ ಅಪವರ್ತನಗಳನ್ನ ತಗೋಬೇಕು ನೀವು. ಎಷ್ಟು ತಗೋತೀರಿ? ಇದನ್ನು ಗುರುತಿಸ್ಕೋರಿ. 1800ಕ್ಕೆ ಅಪವರ್ತನಗಳನ್ನ ತಗೋರಿ, ಮಧ್ಯಪದ ಹೊಡ್ಕೋರಿ. ಹೆಂಗೆ ಹೊಡಿತೀರಿ ಹೇಳ್ರಿ. ಸರಿ, ಇವಾಗ ಏನು ಮಾಡಿರಿ? ಈ ಸಮೀಕರಣ ಬಿಡಿಸ್ಬೇಕು. ಮೊದಲನೇ ಪದ ಮತ್ತು ಕೊನೆ ಪದ ಗುಣಿಸೋಣ. 1800 x² ಬರ್ತೈತೆ. 1800 ಅಪವರ್ತನ ತಗೋಬೇಕು ನಾವು. 1800 ಅಪವರ್ತನ ತಗೋರಿ. 2 9 18 2 0 ಇಡ್ತೀರಿ. ಮತ್ತು 2 2 4 8 1 ಉಳಿತು 10 ಆಯಿತು. 2 5 10 ಮುಂದಿನ 0 ಇಡ್ತೀರಿ. ಮಾಡತ್ತಿರಲಿಲ್ಲ ಎಲ್ಲರೂ? ಇದೇನು ಸರಳ ಅಂತ ಬಿಡಬೇಡ್ರಿ. ಮಾಡಲೇ ಬಾಜುಕ್ ಮಾಡೋದು. 2 ಎಷ್ಟಲೇಗ 2 2 4 2 4 2 5 10. ಈ 2 ಹೋಗಂಗಿಲ್ಲ, 5 ಹಚ್ತೀರಿ. 5 4 20 5 5 25 5 9 3 ಆಮೇಲೆ 3 1. ಈಗ ಮಧ್ಯ ಪದವನ್ನು ವಿಂಗಡಿಸ್ಕೋಬೇಕಾಗಿತ್ತು ನಮಗೆ. x² ಹೆಂಗಿದ್ದಾಗ ನೀಡೋನು ನೋಡ್ರಿ. 2 2 4 4 2 8 8 5 40 5 3 15 15 3 45 45 ಮತ್ತು 40 ವ್ಯತ್ಯಾಸ 5 ಬರ್ತದೆ. ಅಪವರ್ತನ ವಿಧಾನ 45x ಬರಿಬೇಕು ಮೊದಲು. ಆಮೇಲೆ ಎಷ್ಟು ಬರಿಬೇಕು? 40x ಬರಿಬೇಕು. 45 40 ಹೋದ್ರೆ 5 ಬರ್ತದೆ ಅಲ್ಲೋ? 45 40 ಹೋದ್ರೆ 5 ಬರ್ತದೆ. ಮೈನಸ್ 1800 = ಎಷ್ಟಾಯ್ತು? 0 ಆಯ್ತು. ಈ ಜೋಡಿ ಒಳಗೆ ಎಕ್ಸ್ ಸಾಮಾನ್ಯ ತೆಗಿರಿ. ಎಕ್ಸ್ ಪ್ಲಸ್ 45 ಮೈನಸ್ ಇಲ್ಲಿ 40 ಸಾಮಾನ್ಯ ತೆಗಿರಿ. 40 45 1800 ಆಗಬೇಕದು. 40 45 1800 ಆಗಲೇಬೇಕು. ಇಲ್ಲಿ 40 ಸಾಮಾನ್ಯ ತೆಗೆದ ನಂತರ ಒದ್ದಾಡಬೇಡ್ರಿ, ಏನು ಇಡ್ಬೇಕಪ್ಪ ಅಂಥೇಳಿ. ಇಲ್ಲೇ ಇರ್ತೈತೆ, ಬಾಜುಕ್ ಮಾಡ್ಕೊಂಡಿರ್ತೀರ, ಅದು ನೋಡ್ಬೇಕು ಸರಿಯಾಗಿ ನೀವು. 40 45 1800 ಬರಲೇಬೇಕದು. ಹೊರಗಡೆ ಮೈನಸ್ ತೆಗೆದ್ರಿ ಅಂದರೆ ಇಲ್ಲಿ ಏನಾಗಬೇಕು? ಪ್ಲಸ್ ಆಗಬೇಕು. ಇಲ್ಲಿ ಎಷ್ಟು ಬರಿಬೇಕು? 45 ಬರಿಬೇಕು. = ಎಷ್ಟಾಯ್ತು ನೋಡ್ರಿ? 0 ಆಯ್ತು. ಇಲ್ಲೂ x + 45 ಐತಿ, ಇಲ್ಲೂ x + 45 ಐತಿ. x + 45 ಸಾಮಾನ್ಯ ತೆಗೆದ್ರೆ ಉಳಿತು ಎಷ್ಟು? x - 40 ಉಳಿತು. = ಎಷ್ಟಾಯ್ತು ನೋಡ್ರಿ? 0 ಆಯ್ತು. ಈಗ ಪ್ರತಿಯೊಂದರ ಅಪವರ್ತನ 0ಗೆ ಸಮೀಕರಿಸ್ಕೋರಿ. x + 45 = 0 ಅಥವಾ x - 40 = ಎಷ್ಟಾಗ್ತೈತಿ? 0 ಆಗ್ತೈತಿ. ಅಂದರೆ x = -45 ಅಥವಾ x = ಎಷ್ಟು ಬಂತು? +40 ಬಂತು. x ಅಂದ್ರೆ ಜವ ಐತಿ.
ಎಕ್ಸ್ ಅಂದ್ರೆ ರೈಲಿನ ಜವ ಆಯ್ತು, ಅದು ಋಣಾತ್ಮಕವಾಗಿ ಇರಂಗಿಲ್ಲ ಅಂದರೆ ಈ -45 ಬಿಡಬೇಕು. ಆದ್ದರಿಂದ ರೈಲಿನ ಜವ ಈಕ್ವಲ್ ಟು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತೊಗೊಂಡಿದ್ದೀರಿ, ಎಕ್ಸ್ KMPH ಅಂತ ತೊಗೊಂಡಿದ್ದೀರಿ. ಇಲ್ಲಿ ಎಕ್ಸನ ಬೆಲೆ ಎಷ್ಟು ಬಂದದ ನೋಡಿ, 40 ಬಂದದ, 40 ಇಡ್ರಿ ಈಕ್ವಲ್ ಟು 40 ಕಿಲೋಮೀಟರ್ ಪರ್ ಅವರ್. ಪ್ರಶ್ನೆ ಏನಿತ್ತು, ಹಾಗಾದರೆ ರೈಲಿನ ಜವವನ್ನು ಕಂಡು ಹಿಡೀರಿ, ಇಷ್ಟೇ, ಮತ್ತೆ ಯಾವುದು ಉಪಪ್ರಶ್ನೆ ಇಲ್ಲ. ಇಲ್ಲಿ ನಮಗೆ ರೈಲಿನ ಜವ ಸಿಕ್ತು. ರೈಲಿನ ಜವ ಎಷ್ಟು? 40 ಕಿಲೋಮೀಟರ್ ಪ್ರತಿ ಗಂಟೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಸರಿ, ಇವಾಗ ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಇದನ್ನು ಹೆಚ್ಚುವರಿಯಾಗಿರ್ತಕ್ಕಂಥ ಪ್ರಶ್ನೆಗಳು ತೊಗೊಳ್ತೀನಿ, ಅದನ್ನು ಆ ಪ್ರಕಾರದ್ದು ರೀಸೆಂಟ್ಲಿ ಕೇಳಿಲ್ಲ. ಅದಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ. ನಾಲ್ಕನೇ ಪ್ರಶ್ನೆ ಗಮನಿಸಬೇಕೆಲ್ಲರೂ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರೊಳಗೆ ಯಾವುದು ವರ್ಗ ಸಮೀಕರಣ ಅಂತ ಕೇಳಿದ್ದಾರೆ. 100%ಲಿ ಯಾವುದಾಗ್ತದೆ? ಎ ಆಗ್ತದಲ್ಲ, x² - 3x + 2 = 0. ಇಲ್ಲಿ ನಿಮ್ಗೆ ಕನ್ಫ್ಯೂಷನ್, ಈ ಯೂಶ್ವಲಿ ಇದು ಆಗೋದಿಲ್ಲ ಇದಾಗೋದಿಲ್ಲ ನಿಮ್ಗೆ ಗಮನಿಸ್ತೀರಿ. ಇದು ಯಾಕಂದರೆ ಇಲ್ಲಿ ಹೈಯೆಸ್ಟ್ ಘಾತ 1 ಐತಿ ಚರಾಕ್ಷರದ, ಇಲ್ಲಿ 3 ಐತಿ, ಇದು ಇವೆರಡು ಆಗೋದಿಲ್ಲ ಅಂತ. ಆದರೆ ಇದನ್ನು ತಪ್ಪಾಗಿ ವರ್ಗ ಸಮೀಕರಣ ಅಂತ ಹೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಇದು ವರ್ಗ ಬಹುಪದೋಕ್ತಿ ಆಗ್ತದೆ. ಈ ಕೆಳಗಿನವುಗಳಲ್ಲಿ ವರ್ಗ ಬಹುಪದೋಕ್ತಿ ಅಂತ ಬಹುಪದೋಕ್ತಿ ಚಾಪ್ಟರ್ದಾಗ ಬರ್ಬೋದು. = 0 ಇರಲಿಲ್ಲ ಅಂದ್ರೆ ಅದೇನಾಕತಿ? ವರ್ಗ ಬಹುಪದೋಕ್ತಿ ಆಗ್ತದೆ. ಇದು ವರ್ಗ ಸಮೀಕರಣ ಯಾವುದು? ಇದ್ರೊಳಗೆ x² - 3x + 2 = 0 ಏನಾಗ್ತದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಶೋಧಕದ ಬೆಲೆ ಕಂಡುಹಿಡಬೇಕು, ಮೂಲಗಳ ಸ್ವಭಾವವನ್ನು ಹೇಳಬೇಕು. ABC ಬೆಲೆಗಳನ್ನು ಬರೀ. ಪ್ರಶ್ನೆ ಬರೆಯೋಕೆ ಜಾಗ ಬಿಡ್ರಿ. ABC ಬೆಲೆಗಳನ್ನು ಬರೀ. A = 3, B = ಎಷ್ಟು? -5, C = ಎಷ್ಟು? 2. ABC ಬೆಲೆಗಳನ್ನು ಬರೆದ್ರಾ? ಸರಿ. ಈಗ ಶೋಧಕ ಡೆಲ್ಟಾ = ಏನು ಬರೀಬೇಕು? B² - 4AC. ಡೆಲ್ಟಾ = ಏನು? B² - 4AC. ಇಲ್ಲಿ ಬೆಲೆಗಳನ್ನು ಹಾಕ್ರಿ. Bದ ಬೆಲೆ -5, ಅದರ ವರ್ಗ -4. ಎದ ಬೆಲೆ ಎಷ್ಟು? 3. ಸಿದ ಬೆಲೆ ಎಷ್ಟು? 2. ಈಗ -5ರ ವರ್ಗ 25. 4 3 12, 12 24. 25ರಾಗ 24 ಹೋದ್ರೆ ಎಷ್ಟು ಬಂತು ನೋಡ್ರಿ? 1 ಬಂತು. ಅಂದ್ರೆ ಡೆಲ್ಟಾ = ಎಷ್ಟಪ್ಪ ಅಂತಂದ್ರೆ 1 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟು ಬೆಲೆ, ಇದು >0 ಅಥವಾ ಧನ ಬೆಲೆ ಆಗಿರೋದ್ರಿಂದ ಮೂಲಗಳ ಸ್ವಭಾವ ಏನು? ಆದ್ದರಿಂದ ಮೂಲಗಳು ಏನಂತ ಹೇಳ್ತೀರಿ? ವಾಸ್ತವ ಮತ್ತು ಭಿನ್ನ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಸರಿ, ಮುಂದಿನ ಪ್ರಶ್ನೆ. ಇದು ಕೂಡ ಶೂನ್ಯತೆ, ಈ ಒಂದು ಶೋಧಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಇದೆ. ಈ ಒಂದು ವರ್ಗ ಸಮೀಕರಣ ಕೊಟ್ಟಿದ್ದಾರೆ. ಅಲ್ಲಿ ಎಕ್ಸನ ಸಹಗುಣಕ ಕೆ ಐತಿ. ಸಮೀಕರಣದ ಮೂಲಗಳು ಸಮನಾಗಿದ್ದಾವೆ. ABC ಬೆಲೆ ಬರ್ಕೋರಿ. ಎ ಅಂದ್ರೆ ಕೆ ಐತಿ, ಬಿ ಅಂದರೆ ಎಕ್ಸನ ಸಹಗುಣಕ 6 ಅದ, ಸಿ ಅಂದರೆ ಸ್ಥಿರಾಂಕ ಎಷ್ಟಿದೆ? 1 ಇದೆ. ABC ಬೆಲೆಗಳನ್ನು ಬರ್ಕೊಂಡ್ರಿ. ಈಗ ದತ್ತಾಂಶವನ್ನು ಯೂಸ್ ಮಾಡಬೇಕು. ಸಮೀಕರಣದ ಮೂಲಗಳು ಬರೀರಿ ಹಿಂಗೆ ಎಲ್ಲರೂ. ಸಮೀಕರಣದ ಮೂಲಗಳು ಏನಂತ ಹೇಳಬೇಕು? ಸಮನಾಗಿವೆ. ಸಮೀಕರಣದ ಮೂಲಗಳು ಸಮನಾಗಿವೆ. ಈ ಸಮೀಕರಣದ ಮೂಲಗಳು ಸಮ ಇರೋದ್ರಿಂದ ಶೋಧಕ ಆ ಶೋಧಕದ ಬೆಲೆ ಏನು? B² - 4AC. ಇದರ ಬೆಲೆ ಎಷ್ಟಾಗಿರ್ತದೆ? ಮೂಲಗಳ ಸಮನಾಗಿದ್ದರೆ ಶೋಧಕದ ಬೆಲೆ ಎಷ್ಟಾಗಬೇಕು? 0 ಆಗಿರಬೇಕು. = 0 ಬರೀ. ಬಿನ ಬೆಲೆ 6 ಇದೆ, 6ರ ವರ್ಗ -4. ಎನ ಬೆಲೆ ಕೆ ಇದೆ, ಸಿನ ಬೆಲೆ ಎಷ್ಟಿದೆ? 1 ಇದೆ. = ಎಷ್ಟು? 0 ಆಯಿತು. ಬರೆದ್ರಾ? 6ರ ವರ್ಗ ಎಷ್ಟು? 36 -4k = ಎಷ್ಟು? 0. ಈ -4k ಆ ಕಡೆ ತಗೊಳ್ಳೋಣ, +4k ಆಯಿತು. ಇಲ್ಲಿ 36 ಹಂಗೆ ಇರಲಿ, ಕೇಕ್ ಬಿಡಿಸ್ಕೋರಿ. ಅಂದ್ರೆ k = ಬಿಡಿಸಿದ್ರೆ ಎಷ್ಟಾಯ್ತು ನೋಡ್ರಿ? 36 / 4, 36 ಡಿವೈಡೆಡ್ ಬೈ 4, 4 1 4 9 ಅಂದರೆ k = ಎಷ್ಟಾಗ್ತದೆ? 9 ಆಗ್ತದೆ. ಕೆನ ಯಾವ ಬೆಲೆಗೆ
ಆದ್ದರಿಂದ ಕೆ ಈಕ್ವಲ್ ಟು 9 ಆದರೆ ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ. ಕೆ ಈಕ್ವಲ್ ಟು 9 ಆದರೆ ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ. ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಅರ್ಥ ಮಾಡ್ಕೊಂಡ್ರಿ ಇದನ್ನ? ಸರಿ, ಮುಂದಿನ ಪ್ರಶ್ನೆ ಒಂದು ಅನ್ವಯಿಕ ಪ್ರಶ್ನೆ ಇದೆ, ಏನಿದೆ ಅಂತ ನೋಡ್ರಿ. ಸರಿ, ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ಎಕ್ಸ್ಪ್ರೆಸ್ ರೈಲು ಎ ಮತ್ತು ಬಿ ಎರಡು ಪಟ್ಟಣಗಳ ನಡುವಿನ 132 ಕಿಲೋಮೀಟರ್ ದೂರವನ್ನು ನೋಡ್ರಿ. ಎ ಮತ್ತು ಬಿ ಅಂತಕ್ಕಂಥ ಎರಡು ಬಿಂದುಗಳನ್ನು ತಗೊಳ್ಳೋಣ, ಇಲ್ಲಿ ಪಟ್ಟಣಗಳನ್ನು ತಗೊಳ್ಳೋಣ. ಎ ಮತ್ತು ಬಿ ಇದರ ನಡುವಿನ ದೂರ ಎಷ್ಟದ? ಎ ಮತ್ತು ಬಿ ನಡುವಿನ ದೂರ 132 ಕಿಲೋಮೀಟರ್ ದೂರ ಅದ. ಎ ಮತ್ತು ಬಿ ನಡುವಿನ ದೂರ 132 ಕಿಲೋಮೀಟರ್ ಇದೆ. ಎ ಮತ್ತು ಬಿ ಎರಡು ಪಟ್ಟಣಗಳ ನಡುವಿನ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ಯಾವ ತಗೋತೈತಿ? ಎಕ್ಸ್ಪ್ರೆಸ್ ರೈಲ್ ತಗೋತೈತಿ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಆ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಐತಿ. ಇಲ್ಲಿ ಸಂಬಂಧ ಯಾವುದಕ್ಕೆ ಯಾವ್ದು ಕೊಟ್ಟಿದ್ದಾರೆ ನೋಡಬೇಕು, ಯಾವ್ದು ಎಕ್ಸ್ ತಗೋಬೇಕು ಅನ್ನೋದನ್ನು ವಿಚಾರ ಮಾಡೋದು ಇಂಪಾರ್ಟೆಂಟ್. ಸರಿಯಾಗಿ ಎಲ್ಲರೂ ನನ್ನ ಕಡೆ ಒಂದು ಕ್ಷಣ ಸ್ಕ್ರೀನ್ ಕಡೆ ನೋಡ್ರಿ. ನೋಡಿಲಿ, ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚು, ಪ್ಯಾಸೆಂಜರ್ಗಿಂತನೂ 11 ಗಂಟೆ ಹೆಚ್ಚು. ಅಂದ್ರೆ ನೋಡ್ರಿ, ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚು. ಅಂದ್ರೆ ನಾವೇನು ತಗೋಬೇಕು? ಪ್ಯಾಸೆಂಜರ್ ನೀವು ಬರೀ ಹಂಗ, ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ, ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಎಷ್ಟು ತಗೊಳ್ಳೋನು? ಎಕ್ಸ್ ತಗೋಬೇಕು. ಇದನ್ನ ಎಕ್ಸ್ ತಗೋಬೇಕು. ನೀವು ತಪ್ಪಿ ಎಕ್ಸ್ಪ್ರೆಸ್ ರೈಲಿಂದ ಎಕ್ಸ್ ತೊಗೊಂಡ್ರೆ ಲಿಂಕ್ ಕೊಡೋಕ್ಕಾಗಂಗಿಲ್ಲ, ತಪ್ಪಿರಿ. ಯಾವುದನ್ನು ನಾವು ಅನ್ನೂನ್ ವ್ಯಾಲ್ಯೂ ತೊಗೋಬೇಕು ಅನ್ನೋದನ್ನು ಗ್ರಹಿಸೋದು ಇಂಪಾರ್ಟೆಂಟ್. ಇಲ್ಲಿ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಎಷ್ಟು ತೊಗೊಂಡೆ? ಎಕ್ಸ್ ಕಿಲೋಮೀಟರ್, ಸಾರಿ ಎಕ್ಸ್ ಬರ್ಕೊಂಡಿದ್ದೀನಿ, ಇನ್ ಕಿಲೋಮೀಟರ್ ಪರ್ ಅವರ್ ಬರೀ. ಅಲ್ಲಿ ಸ್ಲ್ಯಾಶ್ ಹಾಕಿ ಕೊಟ್ಟಿದಾರಲ್ಲ, ಇಲ್ಲೂ ಹಂಗೆ ಬರ್ಕೊಂಡ್ಬಿಡ್ರಿ. ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ, ಇದು ಪ್ರತಿ ಗಂಟೆ HR ಅಥವಾ ಬರೀ HR, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಯ್ತು. ಹಂಗಂದ್ರೆ ಎಕ್ಸ್ಪ್ರೆಸ್ ರೈಲಿನ ನೋಡ್ರಿ, ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ, ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಎಷ್ಟು ಆಗಬೇಕು? ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಈಕ್ವಲ್ ಟು ಪ್ಯಾಸೆಂಜರ್ಗಿಂತ ಎಷ್ಟು ಹೆಚ್ಚೈತದ? 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚು ಅಂತಾನಂದ್ರೆ ಇದು ಕೂಡಿಸ್ಬೇಕದನ್ನ, ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್. ಇದು ಕೊಟ್ಟಿದ್ದಾರೆ ಅವ್ರು ಜವ. ಸರಿ, ಈಗ ನೋಡ್ರಿ, ಆ ಎರಡೂ ರೈಲುಗಳ ಸರಾಸರಿ ಜವ ಕಂಡುಹಿಡಿಬೇಕಾಗಿತ್ತು. ಹೌದು, ಯಾವುದು 1 ಗಂಟೆ ಬೇಗ ಹೋಗ್ತೈತಿ? ಎಕ್ಸ್ಪ್ರೆಸ್ ರೈಲ್ 1 ತಾಸು ಬೇಗ ಹೋಗಿ ಮುಟ್ತೈತಿ. ನೋಡ್ರಿ, ಎ ಮತ್ತು ಬಿ 132 ಕಿಲೋಮೀಟರ್ ಹತ್ತಬೇಕು, ರೀಚ್ ಆಗ್ಬೇಕಂದ್ರೆ. ಈಗ ಪ್ಯಾಸೆಂಜರ್ ರೈಲ್ ಎದಿಂದ ಬಿಗೆ ಹೋಗಾಕ 5 ತಾಸು ತಗೋತಿತ್ತಂದ್ರೆ ಎಕ್ಸ್ಪ್ರೆಸ್ ರೈಲ್ ಎಷ್ಟು ತಗೋತೈತಿ? 4 ತಾಸು ತಗೋತೈತಿ. ಎನಿಂದ ಬಿಗೆ ಹೋಗಾಕ ಪ್ಯಾಸೆಂಜರ್ ರೈಲ್ 12 ತಾಸು ತಗೋತಿತ್ತಂದ್ರೆ ಎಕ್ಸ್ಪ್ರೆಸ್ ರೈಲ್ ಎಷ್ಟು ತಗೋಬೇಕು? 11 ತಾಸು ತಗೋಬೇಕು. ಅಂದ್ರೆ ಇದರ ಅರ್ಥ ಎದಿಂದ ಬಿಗೆ ಹೋಗಾಕ ಪ್ಯಾಸೆಂಜರ ಮತ್ತು ಎಕ್ಸ್ಪ್ರೆಸ್ ರೈಲಿನ ಸಮಯದ ವ್ಯತ್ಯಾಸ ಎಷ್ಟಿದೆ? 1 ಇದೆ. ಅದಕ್ಕೆ ಮೊದಲಿಗೆ ಸಮಯ ಬರ್ಕೊಳ್ಳೋಣ ನಾವು. ಅದಕ್ಕೆ ಪ್ಯಾಸೆಂಜರ್ ರೈಲು ತೆಗೆದುಕೊಳ್ಳುವ ಸಮಯ ಅಂದ್ರೆ ಪ್ಯಾಸೆಂಜರ್ ರೈಲು ತೆಗೆದುಕೊಳ್ಳುವ ಸಮಯ. ಎದಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ? 132 ಕಿಲೋಮೀಟರ್ ದೂರ ಹೋಗಾಕ, 132 ಕಿಲೋಮೀಟರ್ ಹೋಗಾಕ. ಇದನ್ನು T1 ಅನ್ನೋಣ. ಅವ್ನು ಹೋಗ್ಬೇಕಾ ದೂರ ಎಷ್ಟೈತಿ? 132 ಐತಿ. ಜವ ಎಷ್ಟೈತಿ ಪ್ಯಾಸೆಂಜರ್ದ? ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಅಂದರೆ ಡಿವೈಡೆಡ್ ಬೈ ಎಕ್ಸ್ ಹಾಕಬೇಕು. ಇದನ್ನ ಎದ್ರಾಗ ಬರಿಬೇಕು? ಗಂಟೆ ಒಳಗೆ ಬರಿಬೇಕಿಲ್ಲ, ಅವರ್ನಾಗ ಬರಿಬೇಕು. ಈಗ ಎಕ್ಸ್ಪ್ರೆಸ್ ಕೆಳಗೆ ಎಕ್ಸ್ಪ್ರೆಸ್ ಅಂತ ಬರೀರಿ. ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ಳುವ ಸಮಯ, ಇದನ್ನು T2 ಅಂತೀನಿ ನಾನು. ಎಕ್ಸ್ಪ್ರೆಸ್ ರೈಲ್ ತೆಗೆದುಕೊಳ್ತಕ್ಕಂಥ ಸಮಯ T2 ಅಂತೀನಿ. ದೂರ ಅಷ್ಟ 132, ಏನು ಫರಕ್ ಆಗುದಿಲ್ಲ. ಆದ್ರೆ ಏನು ಬದಲಾಕತಿ? ಜವ ಬದಲಾಗೈತಿ. ಅದು ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಐತಿ. ಅದಕ್ಕೆ ಎಕ್ಸ್ ಪ್ಲಸ್ 11 ಅಷ್ಟೇ ಬರೀರಿ, ಮತ್ತೇನು ಅದಕ್ಕೆ ಇದು ಬೇಡ. ಯೂನಿಟಿಲಿ ಬರಿಬೇಡ್ರಿ. ಮುಂದೆ ಗಂಟೆ ಒಳಗಿದ್ದು
ಈಗ ದತ್ತಾಂಶದಂತೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ T1 ಮೈನಸ್ T2 ತಗೋತೀರಿ, T2 ಮೈನಸ್ T1 ತಗೋತೀರಿ. T1 ಮೈನಸ್ T2 ಇದಕ್ಕೆ ವ್ಯತ್ಯಾಸ ಎಷ್ಟೈತಿ? 1 ಗಂಟೆ ಐತಿ. 1 ಗಂಟೆ ಇದು ಕೊಟ್ಟಿದ್ದಾರೆ. T1 ನ ಬೆಲೆ 132 ಡಿವೈಡೆಡ್ ಬೈ ಎಕ್ಸ್ ಇದೆ. 132 ಡಿವೈಡೆಡ್ ಬೈ ಎಕ್ಸ್ ಹಾಕ್ರಿ. 132 ಡಿವೈಡ್ ಬೈ ಎಕ್ಸ್ ಮೈನಸ್ 132 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 ಬರೀರಿ. ಎಕ್ಸ್ ಪ್ಲಸ್ 11 ಬರೆದ್ರೆ ಎಲ್ಲರೂ ಜೊತೆ ಬರಿತಾ ಇದ್ದೀರಿ, ಹಿಂದುಳಿಬೇಡ್ರಿ. ಈ ಕೋಟೆ ಎಷ್ಟಾಯಿತು? 1 ಆಯಿತು. ಇನ್ನು ಇದನ್ನು ಸುಲಭೀಕರಣ ಮಾಡಕ್ಕೆ ಬರ್ಬೇಕು ನೀವು. ಒರೆ ಗುಣಾಕಾರ ಮಾಡಿರಿ. 132 ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 11 ಮೈನಸ್ 132 ಎಕ್ಸ್. ಇದು ಈ ಕಡೆ ಗುಣಾಕಾರ ಆಯಿತು. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 11 ಈ ಕೋಟೆ ಎಷ್ಟಾತಂದ್ರೆ 1 ಆಯ್ತು. ಇದನ್ನು ಗುಣಿಸೋಣ. ಈಗ 132 ಇಂಟು ಎಕ್ಸ್ 132 ಎಕ್ಸ್ 132 ಮತ್ತು 11 ಗುಣಿಸ್ರಪ್ಪ. ಗುಣಿಸಿ ಎಷ್ಟು ಬರ್ತದೆ ಹೇಳ್ರಿ, ಕರೆಕ್ಟ್ ಹೇಳ್ರಿ. ಪಟ್ನ ಗುಣಾಕಾರ ಮಾಡ್ಬೇಕು. 132 ಆ್ಯಂಡ್ 11 132 ಆ್ಯಂಡ್ 11 1452 ಬರ್ತದೆ. 1452 ಮೈನಸ್ 132 ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 11 ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ? 1 ಆಗ್ತದೆ. ಪ್ಲಸ್ 132 ಎಕ್ಸ್ ಮೈನಸ್ 132 ಎಕ್ಸ್ ಹೊಡೆದು ಹಾಕ್ರಿ. ಈಗ 1452 ಅಂಶದಾಗ ಉಳಿತ. ಅಂಶದಾಗ 1452 ಉಳಿತ. 1452 ಛೇದದಾಗ ಎಷ್ಟು ಉಳಿದೈತೆ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 1 ಈಕ್ವಲ್ ಟು 1 ಈಕ್ವಲ್ ಟು 1. 1452 ಈಕ್ವಲ್ ಟು 1452 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಆಯ್ತದೆ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಈ 1452 ಆ ಕಡೆ ತರಬೇಕು. ಮೈನಸ್ 1452 ಈಕ್ವಲ್ ಟು ಎಷ್ಟಾಯ್ತು? 0 ಆಯ್ತು. ಈ 1452 ಮತ್ತು ಎಕ್ಸ್ ಸ್ಕ್ವೇರ್ ಗುಣಿಸ್ಕೋಬೇಕು. ಮೈನಸ್ 1452 ಎಕ್ಸ್ ಸ್ಕ್ವೇರ್ ಆಕೈತಿದೆ. ಆ್ಯಕ್ಚುಲಿ ನಾವು ಇದನ್ನು ಹೊಡ್ಕೋಬೇಕಿದ್ನ ಹೆಂಗೆ ಹೊಡ್ಕೋಬೇಕು ಅಂತ ನಮಗೆ ಅರ್ಥ ಆಗ್ಬೇಕಂದ್ರೆ ಮೊದಲು ನಾವು ಏನು ಮಾಡಬೇಕು? 1452 ಕಪೋರ್ತನ ತಕ್ಕೋಬೇಕು. 2ರಲ್ಲಿ ಹಚ್ಕೋರಿ. ನೀವು ಇದನ್ನು ಮಾಡಿರಿ. 2 ಒಳ್ಳೆ 14 2 2 4 2 6 12 ಮಾಡತ್ತಾರೆ. ಇದನ್ನ ಇದೇನು ಬಿಡು ಬರ್ತೈತೆ ಅಂತ ಬಿಡ್ತಾರೆ. ಕೆಲವ್ರು ಇಲ್ಲೇ ತಪ್ಪೋದು. ನೀವು ಇಲ್ಲಿ ಬಂದು ನಿಂತು ಬಿಡ್ತೈತೆ, ನಿಮ್ದು ಸ್ಟ್ರಕ್ ಆಕತಿ. 2 3 6 2 6 12 2 ಎಷ್ಟಲೇ 2 3 6 ಈಗ ಎಷ್ಟಲೇ ಹಚ್ಚನು? 2 ಹೋಗಂಗಿಲ್ಲ. 3 1 3 3 2 3 1 121 11 ಹೋಗ್ತೈತೆ. 11 11 11 1 ಈಗ ನೋಡ್ರಿ ಮಧ್ಯದ ಪದ 11 ಐತಿ, ಅದಕ್ಕೆ ಹೊಂದಬೇಕಲ್ಲ, ಹಂಗೆ ಹುಡ್ಕೋಬೇಕು ನಾವು. ಈ 2 2 ಮತ್ತು ಈ 11 ತೊಗೋತೀನಿ ನಾನು. 11 2 22 22 2 44 ಈ 3 ಮತ್ತು 11 ತೊಗೋತೀನಿ. 11 3 ಗುಣಿಸಿದ್ರೆ ಎಷ್ಟಾಯ್ತು? 33. 44ರಾಗ 11 ಕಳೆದು ನೋಡ್ರಿ, ಡಿಫ್ರೆನ್ಸ್ 11 ಬರ್ತೈತಿ ಇಲ್ಲಿ ನೋಡ್ರಿ. ಅಂದ್ರೆ ನಾವು ಇಲ್ಲಿ 1452 ಎಕ್ಸ್ ಸ್ಕ್ವೇರ್ ಹೆಂಗೆ ಹೊಡಿಬೇಕಂದ್ರೆ ಪ್ಲಸ್ 11 ಎಕ್ಸ್ ಬರ್ಬೇಕಂದ್ರೆ ದೊಡ್ಡದನ್ನ 44 ಎಕ್ಸ್ ತೊಗೋಬೇಕು. ಆಮೇಲೆ ಇದನ್ನೆಷ್ಟು ತೊಗೋಬೇಕು? ಮೈನಸ್ 33 ಎಕ್ಸ್ ತೊಗೋಬೇಕು. ಕೂಡಿಸಿದ್ರೆ 11 ಎಕ್ಸ, ಗುಣಿಸಿದ್ರೆ 1452 ಎಕ್ಸ್ ಸ್ಕ್ವೇರ್ ಬಂತು. ಅದನ್ನು ಹೆಂಗೆ ಹೊಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದೆ. ಈಗ ಇಲ್ಲಿ ಅದನ್ನ ಹೊಡೆದು ಬರೀ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 44 ಎಕ್ಸ್ ಬರೀರಿ. ಪ್ಲಸ್ 44 ಎಕ್ಸ್ ಆಮೇಲೆ ಮೈನಸ್ 33 ಎಕ್ಸ್ ಮೈನಸ್ 1452 ಇಕ್ಕೋಟು ಎಷ್ಟು ಆಕತಿ? 0 ಆಕತಿ. ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನ್ಯ ತೊಗೋರಿ. ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 44 ಮೈನಸ್ 33 ಸಾಮಾನ್ಯ ತೊಗೋರಿ. ಎಕ್ಸ್ ಪ್ಲಸ್ ವಿಚಾರ ಮಾಡ್ಲಾರ್ದನ ಎಕ್ಸ್ ಪ್ಲಸ್ 44 ಬರೆಯೋದು. ಇಲ್ಲೇನು ಬಂದಿರ್ತೈತೆ ಅದನ್ನ ಬರೆಯೋದು ನೋಡ್ರಿ. ಮೈನಸ್ ಇದ್ದು ಪ್ಲಸ್ ಆಗಬೇಕದು. ಬ್ರ್ಯಾಕೆಟ್ ಹಾಕಿದ್ರೆ ಹಿಂದೆ ಮೈನಸ್ ತೆಗೆದ್ರಿ. 33 44 ಗುಣಿಸಿದ್ರೆ 1452 ಇಲ್ಲೇ ಐತೆ ನೋಡ್ರಿ ಪಕ್ಕದಾಗ. 33 44 ಗುಣಿಸಿದ್ರೆ ಅಷ್ಟು ಬರಬೇಕು. 1452 ಬರಲೇಬೇಕು. ಇಕ್ಕೊಟ್ಟು 0 ಬರೀ ನಾವು. ಇಕ್ಕೊಟ್ಟು 0 ಬರೀ. ಇಲ್ಲೂ ಎಕ್ಸ್ ಪ್ಲಸ್ 44 ಐತಿ, ಇಲ್ಲೂ ಎಕ್ಸ್ ಪ್ಲಸ್ 44 ಐತಿ. ಎಕ್ಸ್ ಪ್ಲಸ್ 44 ಸಾಮಾನ್ಯ ತೆಗೀರಿ. ತೆಗೆದ್ರೆ ಉಳಿತು ಎಷ್ಟು? ಎಕ್ಸ್ ಮೈನಸ್ 33 ಇಕ್ಕೊಟ್ಟು ಎಷ್ಟು ಆಯ್ತು ನೋಡ್ರಿ? 0 ಆಯಿತು. ಅಂದರೆ ಎಕ್ಸ್ ಪ್ಲಸ್ 44 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 33 ಈಸ್ ಈಕ್ವಲ್ ಟು 0. ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ 44 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು? 33 ಬಂತು. ಪ್ಲಸ್ 33 ಬಂತು. ಈಗ ಜವ ಆಯ್ತದು ಋಣಾತ್ಮಕವಾಗಿ ಇರಂಗಿಲ್ಲ. ಅಂದರೆ ಇದನ್ನು ಪರಿಗಣಿಸ್ಬೇಡ್ರಿ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ನಮ್ಗೆ? 33 ಆಯಿತು. ಕಿಲೋಮೀಟರ್ ಪ್ರತಿ ಗಂಟೆ ಅಲ್ಲ ಇದು, ಕಿಲೋಮೀಟರ್ ಪರ್ ಅವರ್. ಏನಾಯ್ತು ನೋಡ್ರಿ ಎಕ್ಸ್ ಅಂದ್ರೆ
ಪ್ಯಾಸೆಂಜರ್ ರೈಲಿನ ಜವ. ಈ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಬೇಕಾಗಿತ್ತು. ಆದ್ದರಿಂದ ಪರಿಹಾರ ಇಲ್ಲಿ ನೋಡಿ, ತೀರ್ಮಾನ ಬರಿತಾ ಇದ್ದೀನಿ. ಆದ್ದರಿಂದ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಈಕ್ವಲ್ ಟು 33 ಕಿಲೋಮೀಟರ್ ಪ್ರತಿ ಗಂಟೆ, ಕಿಲೋಮೀಟರ್ ಪರ್ ಅವರ್. ಆಮೇಲೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಈಕ್ವಲ್ ಟು ಎಷ್ಟು ಬರೀತೀರಿ? ಎಕ್ಸ್ ಪ್ಲಸ್ 11 ಐತದ, ಎಕ್ಸ್ ಪ್ಲಸ್ 11 ಐತಿ. ಅದಕ್ಕೆ 33ಕ್ಕೆ ಎಷ್ಟು ಕೂಡಿಸ್ಬೇಕು? 11 ಕೂಡಿಸ್ಬೇಕು. ಎಷ್ಟು ಬರ್ತೈತಿ? 44 ಕಿಲೋಮೀಟರ್ ಪ್ರತಿ ಗಂಟೆ, 44 ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. ಸೊ ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು.